ಚೆನ್ನಮ್ಮಾಜಿ ಕಿ ಹರ 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 ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಆವರಣದಲ್ಲಿ ಮುನ್ಗುಂದ್ ಮತ್ತು ಇಳಕಲ್ ಅವಳಿ ತಾಲೂಕಿನ ಹಾಗೂ ತಾಲೂಕು ಆಡಳಿತದ ಇಳಕಲ್ ಅವಳಿ ತಾಲೂಕಿನ ಇಳಕಲ್ ಹುಣಗುಂದ್ ಅವಳಿ ತಾಲೂಕಿನ ತಾಲೂಕು ಆಡಳಿತದ ಸಹಯೋಗದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕಾಶ್ಯಪ ಸಾಹೇಬರ ಒಂದು ನೇತೃತ್ವದಲ್ಲಿ ಸರ್ವ ಸಮಾಜದ ಮುಖಂಡರ ಹಾಗೂ ವೀರಮಾತೆ ರಾಣಿ ಚೆನ್ನಮ್ಮಾಜಿಯವರ 200ನೇ ವಿಜಯೋತ್ಸವ ಮತ್ತು 247ನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಜರುಗಲಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಅವಳಿ ತಾಲೂಕಿನ ಎಲ್ಲ ಸರ್ವ ಸಮಾಜ ಬಾಂಧವರು ಜಾತಿ ಮತ ಭೇದ ಜಾತ್ಯತೀತವಾಗಿ ವೀರಮಾತೆ ರಾಣಿ ಚೆನ್ನಮ್ಮಾಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಯಾಕಂದರೆ ವೀರಮಾತೆ ರಾಣಿ ಚೆನ್ನಮ್ಮಾಜಿ ಕೇವಲ ಪಂಚಮಸಾಲಿ ಸಮಾಜದ ಸ್ವತ್ತಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಒಂದು ಪರಿಕಲ್ಪನೆಯ ಒಂದು ಪ್ರತೀಕವಾದ್ದರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡಿಬೇಕಂತಕ್ಕಂಥ ಮಹದಾಶೆ ಆ ವೀರಮಾತೆಯಲ್ಲಿತ್ತು. ಕೇವಲ ಆ ವೀರಮಾತೆ ಮಾನಸಪುತ್ರನಾಗಿ ವೀರ ಸಂಗೊಳ್ಳಿ ರಾಯಣ್ಣ, ಬಿಸ್ಕತ್ತಿ ಬಸಪ್ಪ, ಲಂಬಾಣಿ ಸಮಾಜದ ಹೇಮಂತ ನಾಯಕ, ಗಾಣಿಗ ಲಿಂಗಾಯತ ಸಮಾಜದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಾಗಿದ್ದ ಗುರುಸಿದ್ದಪ್ಪ ಶಾಸ್ತ್ರಿ, ಹೀಗೆ ಅನೇಕ ಸಮುದಾಯದ ಒಡ್ರೆ ಎಲ್ಲನ ಇಂಥ ಅನೇಕ ಶಿಸ್ತಿನ ಸಿಪಾಯಿಗಳು ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಕೇವಲ 5,000 ಶಿಸ್ತಿನ ಸಿಪಾಯಿಗಳಿಂದ ಇವತ್ತು ಕಿತ್ತೂರು ಸಂಸ್ಥಾನವನ್ನು ಮೊದಲನೇ ಬಾರಿ ಉಳಿಸಿಕೊಂಡ್ರೆ, 2ನೇ ಬಾರಿಗೆ ಮಲ್ಲಪ್ಪ ಶೆಟ್ಟಿ ಅಂತ ತೋಪಿನಲ್ಲಿ ಸಗಣಿ ತುಂಬುವುದರ ಮುಖಾಂತರ ನಮಗೆ ಮೋಸ ಆಯಿತು ಹೊರತು ಆ ದಿಶೆಯಲ್ಲಿಯೇ ಮೀಸಲಾತಿಯಲ್ಲಿ ಕೂಡ ನಮಗೆ ಮೋಸ ಆಗ್ತಾ ಇದೆ. ಆದರೂ ಕೂಡ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರು ವೀರಶೈವ ಲಿಂಗಾಯತ ಅಭಿವೃದ್ಧಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ತಜ್ಞರಾದ್ದರಿಂದ ಅವರು ಒಂದು ಮಾತನ್ನು ಹೇಳಿದರು, ಮೀಸಲಾತಿಯನ್ನು ನಾನು ಕೊಡೋದಿಲ್ಲ, ಶಾಸನಬದ್ಧ ಒಂದು ಸಂಸ್ಥೆ ಹಿಂದುಳಿದ ವರ್ಗಗಳ ಆಯೋಗ ಕೊಡುತ್ತೆ, ನಿಮ್ಮದು ಮಧ್ಯಂತರ ವರದಿಯ ಮೇಲೆ ಆಲ್ರೆಡಿ ನಿಮಗೆ 2D ಮೀಸಲಾತಿ ಘೋಷಣೆ ಹಿಂದಿನ ಸರ್ಕಾರ ಮಾಡಿತ್ತು, ಅದು ಕೋರ್ಟ್ನಲ್ಲಿ ಇರೋದ್ರಿಂದ ಮತ್ತೆ ನೀವು ಆಯೋಗಕ್ಕೆ ಹೋಗಿ ಮಧ್ಯಂತರ ವರದಿ ಬದಲಾಗಿ ಸಂಪೂರ್ಣ ವರದಿಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ರಿ, ನಾನು ಕೂಡ ಅಧ್ಯಕ್ಷರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರ ಒಂದು ನೇತೃತ್ವದ ತಂಡಕ್ಕೆ ಭರವಸೆ ನೀಡಿದ್ದಾರೆ. ಇವತ್ತು ಯಾವುದೇ ಒಂದು ಮೀಸಲಾತಿಯನ್ನು ಸರ್ಕಾರಗಳು ಘೋಷಣೆ ಮಾಡೋದಿಲ್ಲ, ಅದನ್ನು ಶಾಸನಬದ್ಧ ಸಂಸ್ಥೆ ಹಿಂದುಳಿದ ವರ್ಗಗಳ ಆಯೋಗ ಘೋಷಣೆ ಮಾಡುತ್ತೆ. ಆ ದಿಶೆಯಲ್ಲಿ ಮತ್ತೆ ನಮ್ಮ ಜನಪ್ರಿಯ ಶಾಸಕರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮತ್ತೆ ಆಯೋಗಕ್ಕೆ ಮನವಿಯನ್ನು ಕೊಟ್ಟು ಈ ಸಮುದಾಯಕ್ಕೆ ಮತ್ತೆ 2A ಅಥವಾ 2Aಗೆ ಸಮಾನಾಂತರವಾದ ಮೀಸಲಾತಿಯನ್ನು ಪಡೆದುಕೊಳ್ಳುವ ಒಂದು ಹೋರಾಟ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯ ಕಾಶ್ಯಪ್ ಅವರ ನೇತೃತ್ವದಲ್ಲಿ ಇರುತ್ತೆ. ಅದೇ ಒಂದು ಈ ಚೆನ್ನಮ್ಮನ ವಿಜಯೋತ್ಸವವನ್ನು ಹಾಗೂ ಜಯಂತಿ ಉತ್ಸವವನ್ನು ಸಾಂಕೇತಿಕವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ದಂಡಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಇವತ್ತು ಹುಣಗುಂದ್ ನಗರದ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇವತ್ತು ಅಲ್ಲಿ ಒಂದು ಮೆರವಣಿಗೆ ಮೂರ್ತಿಗೆ ನಾವು ಪೂಜೆ ಸಲ್ಲಿಸುವ ಮುಖಾಂತರ ಆಚರಣೆ ಮಾಡಿದ್ದೇವೆ. ಇದೇ ತಿಂಗಳು 29 ಅಕ್ಟೋಬರ್ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ಆವರಣದಲ್ಲಿ ಹುಣಗುಂದ್ ಇಳಕಲ್ ಅವಳಿ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ವಾಭಿಮಾನ, ಒಂದು ಸ್ವಾತಂತ್ರ್ಯ ಪರಿಕಲ್ಪನೆಯನ್ನು ಮತ್ತೆ ಈ ದೇಶದಲ್ಲಿ, ರಾಷ್ಟ್ರದಲ್ಲಿ ನಾವು ಮತ್ತೆ ಯುವಕರಲ್ಲಿ ಎಲ್ಲರಲ್ಲಿ ಕೂಡ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ 29ನೇ ತಾರೀಕು ಭಾಗವಹಿಸಲು ಈ ಮೂಲಕ ತಾಲೂಕು ಆಡಳಿತ ಮೂಲಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯ ಕಾಶ್ಯಪ್ನವರ ಅವರ ಆದೇಶದ ಮೇರೆಗೆ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊಟ್ಟಮೊದಲನೇ ವ್ಯಕ್ತಿಗಳಲ್ಲಾದ ಒಬ್ಬರು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರು. ವೆಸ್ಟ್ ಬೆಂಗಾಲ್ ರಾಜ್ಯ ಏನಿದೆ ಅಲ್ಲಿಂದ ಶುರು ಹಚ್ಚಿಕೊಂಡು ಬ್ರಿಟಿಷರು ಒಂದೊಂದಾಗಿ ಭಾರತ ದೇಶವನ್ನು ತಮ್ಮದಾಗಿ ಮಾಡಿಸ್ಕೊಳ್ತಾರೆ. ಆವಾಗ ಅವರಿಗೆ ಎದೆ ತಟ್ಟಿ ಮುಂದೆ ನಿಂತವರು ಅಂತಂದ್ರೆ ನಮ್ಮ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಅಂಥವರ ಜೀವನವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅವರ ತತ್ವಗಳನ್ನು, ಅವರ ಆದರ್ಶಗಳನ್ನು, ಅವರ ದೇಶ ಪ್ರೇಮವನ್ನು ನಾವೆಲ್ಲರೂ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಕೂಡ ನಾವು ಕೂಡ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡೋಣ ಅಂತ